ಶಕ್ತಿ ತಿರುಮಗನ್ ವಿಜಯ್ ಆಂಟನಿ ಅವರು ಆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಮ್ಯೂಸಿಕ್ ಕೂಡ ಕೊಟ್ಟಿರುವಂತ ಈ ಪೊಲಿಟಿಕಲ್ ಥ್ರಿಲ್ಲರ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಪರವಾಗಿಲ್ಲ ಒಂದ್ಸಲ ನೋಡಬಹುದು ಅಂತ ಹೇಳ್ತೇನೆ. ನೀವು ವಿಜಯ್ ಆಂಟನಿ ಅವರ ಸಿನಿಮಾಗಳನ್ನ ಗಮನಿಸಿದ್ರೆ ರೆಗ್ಯುಲರ್ ಸಿನಿಮಾಗಳಿಗಿಂತ ಸ್ವಲ್ಪ ಭಿನ್ನವಾಗೇ ಇರುತ್ತೆ. ಇನ್ನು ಈ ಸಿನಿಮಾ ಇವರ 25ನೇ ಸಿನಿಮಾ ಆಗಿರೋದ್ರಿಂದ ಇದರಲ್ಲೂ ಕೂಡ ಒಂದು ವಿಶೇಷವಾದ ಕಥೆ ಇದೆ. ಮೂವಿಲಿ ಸಾಮಾನ್ಯ ಜನರು ತಮ್ಮ ದೈನಂದಿನ ಜೀವನದಲ್ಲಿ ಏನೆಲ್ಲ ಸವಾಲುಗಳನ್ನ ಫೇಸ್ ಮಾಡ್ತಾರೋ ಅದ್ರ ಬಗ್ಗೆನೇ ಮಾತಾಡಿದ್ದಾರೆ. ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಕಿಟ್ಟು ಸೆಕ್ರೆಟೇರಿಯೇಟ್ ಅಲ್ಲಿ ಒಬ್ಬ ಮೀಡಿಯೇಟರ್ ಅಂದ್ರೆ ಸರ್ಕಾರ ಹಾಗೂ ಜನಗಳ ನಡುವಿನ ಮಧ್ಯವರ್ತಿ. ಈತ ಯಾವುದೇ ರೀತಿಯ ವ್ಯವಹಾರವನ್ನ ತನ್ನ ಬುದ್ಧಿವಂತಿಕೆಯಿಂದ ಅಲ್ಲಿರುವಂತ ಸರ್ಕಾರಿ ಅಧಿಕಾರಿಗಳನ್ನ ಬಳಸ್ಕೊಂಡು ಲಾಬಿ ಮಾಡ್ತಿರ್ತಾನೆ. ಆದ್ರೆ ದೆಹಲಿಯ ಪ್ರಭಾವಿ ರಾಜಕಾರಣಿಯೊಬ್ಬರ ಪ್ರಾಪರ್ಟಿ ವಿಷಯಕ್ಕೆ ಕೈ ಹಾಕಿ ಅಭ್ಯಂಕರ್ ಅನ್ನೋ ಪವರ್ಫುಲ್ ಪೊಲಿಟಿಕಲ್ ಅಡ್ವೈಸರ್ ಕೆಂಗಣ್ಣಿಗೆ ಗುರಿಯಾಗ್ತಾನೆ. ಆಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಒಟ್ಟಾರೆ ಹೇಳೋದಾದ್ರೆ ಇದೊಂದು ಪವರ್ಫುಲ್ ಪೊಲಿಟಿಕಲ್ ಅಡ್ವೈಸರ್ ಹಾಗೂ ಪವರ್ಫುಲ್ ಪೊಲಿಟಿಕಲ್ ಮೀಡಿಯೇಟರ್ ಈ ಇಬ್ಬರ ನಡುವಿನ ಸಂಘರ್ಷ ಅಂತ ಹೇಳ್ಬೋದು. ಮನರಂಜನೆ ಮೂಲಕ ಸಮಾಜಕ್ಕೆ ಏನಾದ್ರೂ ಒಂದೊಳ್ಳೆ ಸಂದೇಶ ಕೊಡಬೇಕು ಅನ್ನೋಂತ ಕೆಲ ನಿರ್ದೇಶಕರಿರ್ತಾರೆ. ಈ ಹಿಂದೆ ಶಂಕರ್ ಅವರು ಆ ತರದ ಸಿನಿಮಾಗಳನ್ನ ಮಾಡ್ತಿದ್ರು. ಡೈರೆಕ್ಟರ್ ಅರುಣ್ ಪ್ರಭು ಅವರು ಈ ಸಿನಿಮಾದ ಮೂಲಕ ಆ ಪ್ರಯತ್ನವನ್ನ ಮಾಡಿದ್ದಾರೆ. ಫಸ್ಟ್ ಆಫ್ ಒಳ್ಳೆ ರೇಸಿ ಸ್ಕ್ರೀನ್ ಪ್ಲೇ ಇಂದ ತುಂಬಾ ಎಂಟರ್ಟೈನಿಂಗ್ ಆಗಿ ಹಾಗೂ ಸ್ಪೀಡ್ ಆಗಿ ಫಿನಿಶ್ ಆಗುತ್ತೆ. ಆದ್ರೆ ಒನ್ಸ್ ಕಿಟ್ಟುನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡ್ಮೇಲೆ ಸಿನಿಮಾ ಸ್ವಲ್ಪ ಸ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೆ ಈ ಭಾಗದಲ್ಲಿ ಬಂದಂತ ಕೆಲ ಡೈಲಾಗ್ಸ್ ತುಂಬಾ ಅರ್ಥಪೂರ್ಣವಾಗಿರುತ್ತೆ. ಸ್ಪೆಷಲಿ ಇಲ್ಲಿ ಬಂದಂತ ತಾತನ ಎಪಿಸೋಡ್ ನನಗೆ ತುಂಬಾ ಇಷ್ಟ ಆಯ್ತು. ಸಿನಿಮಾದಲ್ಲಿ ಪ್ರೆಸೆಂಟ್ ಇರುವಂತ ಬಹುತೇಕ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ. ಮೂವಿಲಿ ಲವ್ ಅಂಡ್ ಮ್ಯಾರೇಜ್ ಟ್ರ್ಯಾಕ್ ನ ತುಂಬಾ ಹೇಳಿದೆ, ಬೇಗ ಕಂಪ್ಲೀಟ್ ಮಾಡಿದರೆ ಅದು ನನಗೆ ಚೆನ್ನಾಗಿ ಅನಿಸ್ತು. ಹಾಗೆ ಇಲ್ಲಿ ಅನಾವಶ್ಯಕ ಅನಿಸುವಂತ ಹಾಡುಗಳು ಕೂಡ ಇಲ್ಲ. ಮೊದಲೇ ಹೇಳ್ಬಿಡ್ತೀನಿ, ನಿಮ್ಗೇನಾದ್ರೂ ಪೊಲಿಟಿಕಲ್ ಮೀಡಿಯೇಟರ್ ಗಳ ಬಗ್ಗೆ ಐಡಿಯಾ ಇಲ್ಲ ಅಂದ್ರೆ ಈ ಸಿನಿಮಾ ನಿಮ್ಗೆ ಬೋರ್ ಹೊಡಿಸಬಹುದು. ಸಿನಿಮಾದಲ್ಲಿ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ಇಲ್ಲಾಜಿಕಲ್ ಅನ್ಸುವಂತ ವಿಷಯಗಳು ಕೂಡ ಇದಾವೆ. ಉದಾಹರಣೆಗೆ ಹೇಳೋದಾದ್ರೆ, ಕಿಟ್ಟು ಸುಮಾರು 6,000 ಕೋಟಿಯಷ್ಟು ದುಡ್ಡನ್ನ ಮಾಡಿದ್ರು ಕೂಡ ಯಾರಿಗೂ ಅಲ್ಲಿವರೆಗೂ ಡೌಟ್ ಬಂದಿರಲ್ಲ. ಇನ್ನು ಈ ತರದ ಸಿನಿಮಾಗಳಲ್ಲಿ ಅಷ್ಟೆಲ್ಲ ದುಡ್ಡನ್ನ ಮಾಡಿದ್ಮೇಲೆ ಹೀರೋ ಏನ್ ಮಾಡ್ತಾನೋ ಅದನ್ನೇ ಈ ಸಿನಿಮಾದ ಹೀರೋ ಕೂಡ ಮಾಡ್ತಾನೆ. ಸಿನಿಮಾದ ಡ್ಯೂರೇಷನ್ ಸುಮಾರು 2.5 ಗಂಟೆ ಇದ್ದು ಅದರಲ್ಲಿ 2 ಗಂಟೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹಾಗೂ ಎಂಟರ್ಟೈನಿಂಗ್ ಆಗಿ ಸಾಗುತ್ತೆ. ಆದ್ರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಹತ್ರ ಆಗ್ತಿದ್ದಂತೆ ರೊಟೀನ್ ಆಗಿ ಎಂಡ್ ಆಗುತ್ತೆ. ಕಿಟ್ಟು ಈ ರೀತಿ ಪವರ್ಫುಲ್ ಆಗಿ ಬದಲಾಗೋದಕ್ಕೆ ತಾಯಿ ಅನ್ನೋ ಕೋರ್ ಎಮೋಷನ್ ಅನ್ನ ಸಿನಿಮಾದಲ್ಲಿ ಇಟ್ಟಿದ್ದಾರೆ. ಆದ್ರೆ ನೋಡೋ ಪ್ರೇಕ್ಷಕನಿಗೆ ಎಮೋಷನಲ್ ಆಗಿ ಇದು ಕನೆಕ್ಟ್ ಆಗಲ್ಲ. ಟೆಕ್ನಿಕಲಿ ಮೂವಿ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಎಕ್ಸಲೆಂಟ್ ಆಗಿ ಮೂಡಿ ಬಂದಿದೆ. ಕೆಲವು ದೃಶ್ಯಗಳನ್ನಂತೂ ತುಂಬಾ ಸುಂದರವಾಗಿ ಸೆರೆ ಹಿಡಿದಿದ್ದಾರೆ. ಇನ್ನು ಮ್ಯೂಸಿಕ್ ಡೈರೆಕ್ಟರ್, ಪ್ರೊಡ್ಯೂಸರ್ ಹಾಗೂ ಆಕ್ಟರ್ ಈ 3 ವಿಭಾಗಗಳನ್ನ ಹ್ಯಾಂಡಲ್ ಮಾಡಿರುವಂತ ವಿಜಯ್ ಆಂಟನಿ ಅವರ ಬಗ್ಗೆ ಮಾತಾಡೋದಾದ್ರೆ, ಇವರ ಬಿಜಿಎಂ ಸಿನಿಮಾನ ಸಾಕಷ್ಟು ಕಡೆ ಎಲಿವೇಟ್ ಮಾಡಿದೆ. ಎಲ್ಲೂ ಕೂಡ ರಿಪೀಟೆಡ್ ಆಗಿ ಯೂಸ್ ಮಾಡಿದೆ. ಡಿಫರೆಂಟ್ ಆಗಿರೋ ಬಿಜಿಎಂ ನ ಇಲ್ಲಿ ಕೊಟ್ಟಿದ್ದಾರೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ಗುಡ್. ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಸರಿಯಾಗಿ ಖರ್ಚು ಮಾಡಿದ್ದಾರೆ. ಆಕ್ಟಿಂಗ್ ಅಲ್ಲೂ ಕೂಡ ಪರವಾಗಿಲ್ಲ ಅನ್ನೋ ತರನೇ ಪರ್ಫಾರ್ಮ್ ಮಾಡಿದ್ದಾರೆ. ವಿಲನ್ ಪಾತ್ರದಲ್ಲಿ ನಟಿಸಿರುವಂತ ನಟ ಗಮನ ಸೆಳೀತಾರೆ. ಇವರಿಬ್ಬರನ್ನ ಹೊರತುಪಡಿಸಿ ಸಿನಿಮಾದಲ್ಲಿ ಹೇಳ್ಕೊಳ್ಳುವಂತ ಕ್ಯಾರೆಕ್ಟರ್ ಯಾರಿಗೂ ಸಿಕ್ಕಿಲ್ಲ. ಇನ್ನು ಡೈರೆಕ್ಟರ್ ಅರುಣ್ ಪ್ರಭು ಇವರು ಈ ಹಿಂದೆ ಅರುವಿ ಅನ್ನುವಂತ ಸಿನಿಮಾನ ಮಾಡಿ ಸಾಕಷ್ಟು ಪ್ರಶಂಸೆಗಳನ್ನ ಪಡ್ಕೊಂಡಿರ್ತಾರೆ. ಈ ಸಿನಿಮಾ ಕೂಡ ಇವರಿಗೆ ಒಳ್ಳೆ ಹೆಸರನ್ನೇ ತಂದುಕೊಡುತ್ತೆ. ಒಟ್ಟಾರೆ ಇವ್ರ ಕಡೆಯಿಂದ ಹಾನೆಸ್ಟ್ ಎಫರ್ಟ್ ಅಂತಾನೆ ಹೇಳ್ಬೋದು. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಪೊಲಿಟಿಕಲ್ ಥ್ರಿಲ್ಲರ್ ಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸದ್ಯಕ್ಕೆ ಥಿಯೇಟರ್ ಅಲ್ಲಿ ಇದೆ. OTT ಬಂದ್ಮೇಲೆ ತಪ್ಪದೆ ನೋಡಿ. ಇದಾಗಿರುತ್ತೆ ಶಕ್ತಿ ತಿರುಮಗನ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.